ಮನೋಭಾವನೆ ಇದ್ರೆ ಸಾಕು. ಆಯ್ತಲ್ಲ, ಹಬ್ಬ ದುಡ್ಡು ಹಾಕ್ಬೇಕು, ಒಂದೆರಡು ಮಾವಿನ ಸೊಪ್ಪು ಕಟ್ಟಿ, ಒಂದೆರಡು ಬೇವಿನ ಸೊಪ್ಪು ಕಟ್ಟಿ, ಒಂದು ಅಕ್ಕಿ ಹೋಳಿಗೆ ಮಾಡೋಕ್ಕಾಗ್ಲಿಲ್ವಾ, ಅಕ್ಕಿ ಪಾಯಸ ಮಾಡಿ, ದೇವ್ರ ಮುಂದೆ ದೀಪ ಹಚ್ಚಿ, ಬೆಳಗ್ಗೆ ಎದ್ದು ಅಭ್ಯಂಜನ ಸ್ನಾನ ಮಾಡಿ, ಸಂಪ್ರದಾಯದಂತೆ ಹಿರಿಯರಿಗೆ ನಮಸ್ಕಾರ ಮಾಡಿ, ಆಯ್ತಲ್ಲ ಹಬ್ಬ. ಇನ್ನೇನ್ ಬೇಕು ನಿಮಗ್ ದುಡ್ಡಿದ್ರಲ್ಲಿ? ಅರ್ಶಿನ ಕುಂಕುಮಕ್ಕೆ ಅಕ್ಕಪಕ್ಕದವ್ರನ್ನ ಕರೀರಿ. ಅರ್ಶಿನ ಕುಂಕುಮದಲ್ಲಿ ನೀವ್ ಏನ್ರಿ ಕಳ್ಕೊಳ್ಳೋದಿದೆ? ಏನಂತೀರ? ನೀವು ಹೇಳಿದ ಎಲ್ಲದರಲ್ಲೂ ಹಣ ಇನ್ವಾಲ್ವ್ ಆಗಿದೆ. ಈಗ ಹಬ್ಬ ಮಾಡಿ ಅಕ್ಕಪಕ್ಕದವ್ರನ್ನ ಅರಿಶಿನ ಕುಂಕುಮಕ್ಕೆ ಕರಿ. ಏನು ಅರಿಶಿನ ಕುಂಕುಮಕ್ಕೆ ಬಂದವರು ಸುಮ್ಮನೆ ಹಂಗೆ ಹೊರಟೋಗ್ತಾರ? ಅವ್ರಿಗೇನು ಕೊಡೋದು ಬೇಡವಾ? ಕೊನೆ ಗೌರಿ ಬಾಗಿನದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಗೌರಿ ಬಾಗಿನದಲ್ಲಿ ಹಾಕೋ ಐಟಮ್ಗಳಿದೆಯಲ್ಲ, ಅದು ಬಳೆ ಆಗ್ಬೋದು, ಬಾಚಣಿಗೆ ಆಗ್ಬೋದು, ಕನ್ನಡಿ ಆಗ್ಬೋದು, ಅದು ಕಣ್ಣು ಕಪ್ಪ ಆಗ್ಬೋದು, ಇಂಥ ರೋಕೆ ಬಟ್ಟೆ ಆಗ್ಬೋದು. ಇವು ಎಲ್ಲನೂ ಇವಾಗ ಮಿನೇಚರ್ಸ್ ಆಗ್ಬಿಟ್ಟಿವೆ. ಏನು ಇಷ್ಟಿಷ್ಟೇ ಎಲ್ಲ ಪ್ಯಾಕೆಟಲ್ಲಿ ಹಾಕ್ಕೊಡ್ತೀವಿ. ಆ ಬ್ಲೌಸ್ ಪೀಸ್ ಅಂತೂ ಈಗ ನಿಮ್ಮ ಥರ ಆದರೆ ಹಬ್ಬ ಕಡಿಮೆ ದುಡ್ಡು ಖರ್ಚು ಮಾಡೋರು ಎಂಥದ್ದು ಕೊಡ್ತಾರೆ ಅಂದರೆ ಅರ್ಧ ಮೀಟರ್ ಇರುತ್ತೆ ಮೇಡಮ್. ಅದನ್ನು ಯಾವ ಪ್ರಪಂಚದಲ್ಲಿ ಯಾವ ಹೆಣ್ಣು ಹೊಲಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಯಾಕೆ? ಹಣ ಉಳಿಸಿರ್ತಾರೆ ಅಲ್ಲಿ. ಅದಕ್ಕೆ ನಾನಿಟ್ಟಿರೋ ಹೆಸರು ರನ್ನಿಂಗ್ ಬ್ಲೌಸ್ ಅಂತ. ರನ್ನಿಂಗ್ ಬ್ಲೌಸ್ ಅಂದರೆ ನೀವು ಅದನ್ನ ಇಟ್ಟು ಇನ್ನೊಬ್ಬರಿಗೆ ಹಸ್ತಾಂತರ ಮಾಡ್ತೀರಾ, ಅವ್ರು ಮತ್ತೊಬ್ಬರು ಕೊಡ್ತಾರೆ, ಅವ್ರು ಮತ್ತೊಬ್ಬರು ಹೋಗ್ತಾರೆ. ಅದು ಆಡ್ತಾನೆ ಇರುತ್ತೆ ವಿನಃ ಹೊಲಿಸ್ಕೊಳಕ್ಕಾಗಲ್ಲ. ನೀವು ಕೊಟ್ಟ ಬಳೆ ಅವರು ತೊಡಬೇಕು, ನೀವು ಕೊಟ್ಟ ರವಿಕೆ ಅವರು ಹೊಲಿಸ್ಕೋಬೇಕು. ನೀವು ಅಲ್ಲಿಟ್ಟ ಅಕ್ಕಿ ಇನ್ನೊಂದು ಮತ್ತೊಂದು ಸ್ಯಾಂಪಲ್ಗೆ ಇದು ಅಕ್ಕಿ ಅಲ್ಲಿ ಅಕ್ಷರ ಬರೆದಿಡಬೇಕು, ಇದು ಗೋಧಿ, ಇದು ಬೇಳೆ, ಹಂಗಲ್ಲ. ಹೊಟ್ಟೆ ತುಂಬ ಹಾಕಬೇಕಾಗತ್ತೆ. ಆ ಕಾಲದಲ್ಲಿ ದಾಸರೇ ಹೇಳಿದ್ದಾರೆ, ಏನು, ಹಣವೇ ನಿನ್ನಯ ಗುಣ ಎಷ್ಟು ವರ್ಣಿಸಲಿ, ಹಣವಿಲ್ಲದವನು ಹಣವೇ ಶ್ರೀಕಂಡ್ಯ ಅಂತ. ಹಣವೇ ಬೇಡ, ಹೃದಯವಿದ್ರೆ ಸಾಕು ಹೃದಯವಂತ ಅಂತ ಹೇಳ್ತಾರೆ. ನರಸಿಂಹಮೂರ್ತಿ ಸರ್ ಬಹಳ ಚಾಲಾಕಿ ಇದ್ದಾರೆ ನೋಡಿ. ಅವರು ದಾಸರು ಹೇಳಿರೋದು, ಇವರು ವಾದಿರಾಜರು ಬರ್ದಿರೋದಲ್ವಾ ಗುರುಗಳೇ? ಇದು ಹಯವದನ ಅಂಕಿತ. ಇದು ನೀವು ಮೊದಲನೇ 2 ಸಾಲ ಹೇಳ್ಬಿಟ್ರಿ. ಲಾಸ್ಟ್ ಸಾಲಲ್ಲಿ ಏನಿದೆ ನೋಡ್ಲೇ ಇಲ್ವಲ್ಲ ನೀವು? ಅದರಲ್ಲಿ ಸಿರಿ ಹಯವದನನ ಸ್ಮರಣೆಯ ಮರೆಸುವಿರಿ ಅಂತ ಇದೆ ಗುರುಗಳೇ. ಇದರಲ್ಲಿ ನಾವು ಇದೆಲ್ಲ ಹಣ ಖರ್ಚು ಮಾಡಿ 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 ಹಣ ನಮ್ಗೆ ಅದಕ್ಕೆ ಬೇಕು ಇದಕ್ಕೆ ಬೇಕು ಎಲ್ಲ ಕೊಟ್ಬಿಡುತ್ತೆ ಅಂತ ಹಣ ಕೊನೆಗೆ ಹಯವದನನ್ನೇ ಮರೆಸ್ಬಿಡತ್ತಲ್ಲ, ದೇವರ ಭಕ್ತಿನೇ ಮರೆಸ್ಬಿಡುತ್ತಲ್ಲ. ಭಕ್ತಿ ಇಲ್ಲ ಅಂದಮೇಲೆ ನೀವು ಯಾವ ಹಬ್ಬ ಮಾಡಿ ಏನು ಪ್ರಯೋಜನ ಗುರುಗಳೇ? ಪ್ರಾಂಪ್ಟ್ ಆಗಿ ಹೇಳಿ, ನಿಮ್ಮನೆ ಹೆಂಗಸ್ರು ಈ ತರ ಪೂಜೆ ಮಾಡಿದಾಗ ಅರ್ಶಿನ ಕುಂಕುಮ ಕರೆದಾಗ 4 ಹೆಂಗಸ್ರು ಏನೋ ಮಾತಾಡ್ತಾರೆ, ನಾನು ಸ್ವಲ್ಪ ಆಡಂಬರದಿಂದ ವಿಜೃಂಭಣೆಯಿಂದ ಈ ಸತಿ ಹಬ್ಬ ಮಾಡಬೇಕು, ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಅಂತ ಹೇಳ್ತಾರೋ ಇಲ್ವೋ? ಇಲ್ಲ, ಪ್ರಾಂಪ್ಟ್ ಆಗಿ ಹೇಳ್ಬಿಡ್ತೀನಿ ನಾನು. ಮೇನ್ ಇರೋದೇ ಹಬ್ಬಗಳು ಹೆಂಗಸರು ಮಾಡೋದು ಅರಿಶಿನ ಕುಂಕುಮಕ್ಕೆ. ಇದನ್ನ ನಾವು ಸಿಂಬಾಲಿಕ್ ಆಗಿ ಹೇಳೋಕ್ಕೋಸ್ಕರನೇ ನಾವಿಬ್ರು ನಂದು ಅರಿಶಿನ, ಅವ್ರು ಕುಂಕುಮ ಡ್ರೆಸ್ ನೋಡಿದ್ರೆ ಗೊತ್ತಾಗ್ತದೆ ಅಲ್ಲ ಕಲರ್. ಇದು ನಮ್ಮ ಪಾಯಿಂಟು. ಒಂದು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ ಇವಾಗಲೇ ಫ್ರೆಂಡ್ಸು. ನಾವು ಹಣ ಬೇಡ ಅಂತಂದರೆ ಹೊಟ್ಟೆಯಲ್ಲಿ ತಣ್ಣೀರು ಬಟ್ಟೆ ಹಾಕೊಂಡು ಹಬ್ಬ ಮಾಡಬೇಕು ಅಂತೆಲ್ಲ ಹೇಳ್ತಿರೋದು. ದುಂದು ವೆಚ್ಚ ಬೇಡ ಅಂತ ಹೇಳ್ತಾ ಇರೋದು. ಇಲ್ಲ, ನೀವು ಸುಮ್ಮನೆ ಅಲ್ಲಿ ಹೋಗಿ ಮಾರಿ ಹಬ್ಬ ಮಾಡಕ್ಕೆ ಹೋಗಿ ಯಾಮಾರಿ ಆಗೋದು ಬೇಡ ಅಂತ ನಾವು ಹೇಳ್ತಿರೋದು. ಸಾಲ ತಗೊಂಡು ಸೊ ಅಂದರೆ ಹಬ್ಬ ಖರ್ಚೇ ಮಾಡಬಾರ್ದು, ದುಡ್ಡೇ ಇರೋದು ಬೇಡ, ಬ್ಲೌಸ್ ಪೀಸೇ ಕೊಡಬಾರ್ದು ಅಂತಲ್ಲ ಮೈನು. ನಮ್ಗೆ ಇರೋದೇ ಮೈನು. ಹಬ್ಬಕ್ಕೆ ಮೈನು ನೋಡಿ ಮೇಡಮ್, ಪ್ರಾಂಪ್ಟಾಗಿ ಹೇಳಬೇಕು ಅಂತ ನೀವು ಹೇಳಿರೋದ್ರಿಂದ ಪ್ರಾಂಪ್ಟಾಗಿ ಹೇಳ್ಬಿಡ್ತೀನಿ. ಮುಖ್ಯವಾಗಿ ಹಬ್ಬ ಸಂಭ್ರಮ ಆಚರಿಸೋದಕ್ಕೆ 3 ಸ್ಥಿತಿಗಳು ಬಹಳ ಮುಖ್ಯ ಅಂತ. ಸ್ಥಿತಿ ಒಂದು ಮನಸ್ಥಿತಿ, ಎರಡನೇದು ಮನೆ ಸ್ಥಿತಿ, ಕೊನೆಯಲ್ಲಿ ಮನಿಸ್ಥಿತಿ. ಆದ್ರಿಂದ ಇದು ಲಾಸ್ಟ್ ಅಲ್ಲಿ ಬರುತ್ತೆ. ಮನಸ್ಸಿನಲ್ಲಿ ನಾವೇನು ಅನ್ಕೊಂಡಿರ್ತೀವಿ ಒಬ್ಬರನ್ನೊಬ್ರು ಪ್ರೀತಿ ವಿಶ್ವಾಸ. ಒಂದೇ ನಿಮಿಷ ಸರ್, ನನ್ನ ಮನಸ್ಥಿತಿ ಇದೆ ಸರ್, ಗ್ರ್ಯಾಂಡ್ ಆಗಿ ಈ ಸತಿ ಹಬ್ಬ ಮಾಡ್ಬೇಕು, ದಸರಾ ಧಾಮ್ದು, ಮೈಸೂರಿಗೆ ಹೋಗ್ಬೇಕು, ಆ ದೀಪಾಲಂಕಾರ ನೋಡ್ಬೇಕು, ಅಂಬಾರಿ ನೋಡ್ಬೇಕು. ಕಾಸಿಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ ಸರ್? ಎಲ್ಲೂ ಹೋಗ್ತೀರಾ ನೀವು? ಸಾಧ್ಯವೇ ಇಲ್ಲ. ಫಸ್ಟ್ ಬರ್ಬೇಕು. ಈಗ ದಸರಾ ಹಬ್ಬ ನೀವು ತಗೊಳ್ಳೋದಾದ್ರೆ ಅಲ್ಲಿ ಸಪ್ತಮಿ ದಿನ ಸರಸ್ವತಿ ಪೂಜೆ ಬರುತ್ತೆ, ಸಿಹಿ ದೋಸೆ ಮಾಡ್ಬೇಕು, ಮಕ್ಕಳಿಗೆಲ್ಲಾನು ಹಂಚ್ಬೇಕು. ಅಷ್ಟೇ ದುರ್ಗಾಷ್ಟಮಿಗೆ ಹೋದ್ರೆ ಕನ್ಯಾ ಮುತ್ತೈದರನ್ನು ಕರೆಸಿ ಅವ್ರ ಪಾದ ತೊಳೆದು ಅವರಿಗೆ ಒಂದಷ್ಟು ಇದೆಲ್ಲ ಕೊಟ್ಟು ಉಡುಗೊರೆಗಳು ಕೊಟ್ಟು ಅದಕ್ಕೆ ಹಣ ಬೇಕಾಗುತ್ತೆ. ಇನ್ನು ಆಯುಧ ಪೂಜೆ ಅಂತೂ ಅಯ್ಯಪ್ಪ, ಅದಕ್ಕೆ ಹಣ ಇಲ್ಲ ಅಂದರೆ ಏನೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಏನು ಭಕ್ತಿ ಇದೆ ಅಂದ್ಬಿಟ್ಟು ನೀವಲ್ಲಿ ಕಂಪ್ಯೂಟರ್ ಮುಂದೆ ಕೈ ಮುಗಿದು ಬಿಟ್ರೆ ಅದು ಕೇಳುತ್ತಾ? ಅದು ಈ ಸ್ಟುಡಿಯೋ ತುಂಬ ನೀಟಾಗಿ ಎಲ್ಲ ಇಟ್ಕೊಂಡಿದ್ದೀರಾ, ಆದರೂ ಆಯುಧ ಪೂಜೆ ದಿನ ನೀವು ಸಂಪೂರ್ಣವಾಗಿ ತೊಳಿತೀರಾ. ಅದ್ಬಿಡಿ, ಕುಂಬಳಕಾಯಿ ಲಾಸ್ಟ್ ಅಲ್ಲಿ ಹೊಡಿತೀವಲ್ಲ, ಅದ್ರ ಮೇಲೆ ದುಡ್ಡು ಇಡಬೇಕು. ಅದ್ರ ಮೇಲೆ ದುಡ್ಡು ಇಡಬೇಕಷ್ಟೇ ಅಲ್ಲ. ಕುಂಬಳಕಾಯಿ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಕುಂಬಳಕಾಯಿ ಬೆಲೆ ಇವತ್ತು ಮಿನಿಮಮ್ಮೇ 300 ರೂಪಾಯಿ ಇದೆ. ಏನು ಹೊಡಿತೀರಾ? ತಲಕಾಯಿ ಹೊಡ್ಕೋಬೇಕಾಗುತ್ತೆ. ಅಲ್ಲ, ನಾವು ಹೇಳಿದ್ದು ನಾವು ದುಡ್ಡೇ ಖರ್ಚು ಮಾಡಲ್ಲ, 1 ರೂಪಾಯಿನೂ ನಾವು ಖರ್ಚು ಮಾಡೋದೇ ಪೂಜೆ ಮಾಡ್ತೀವಿ, ಹಬ್ಬಗಳನ್ನ ಮಾಡ್ತೀವಿ ಅಂತ ಹೇಳಿಲ್ಲ ನಾವು. ಈ ತರ ನೀವು ಏನ ಲೋನ್ ಮಾಡ್ಕೊಂಡು ಅಥವಾ ಆಡಂಬರ ಇನ್ಯಾರಿಗೋ ತೋರಿಸ್ಬೇಕು, ಅವ್ರು ಜಾಸ್ತಿ ಮಾಡೋರು ನಾನು ಅದಕ್ಕಿಂತ ಜಾಸ್ತಿ ಮಾಡ್ಬೇಕು ಅಂತಲ್ಲ, ಖುಷಿಯಿಂದ ಭಕ್ತಿಯಿಂದ ಎಲ್ಲರೂ ಒಟ್ಟಿಗೆ ಸಂಭ್ರಮ ಮಾಡೋಣ ಅಂತ ನಾವು ಹೇಳ್ತೀವಿ. ಹಂಗಾಗಲ್ಲ. ಈಗ ನೋಡಿ, ದುಡ್ಡೇ ಬೇಡ ಅಂತ ಅನ್ಕೊಂಡಿದ್ದೀರಾ ನೀವು 3 ಜನ. ಹೌದು, ದುಡ್ಡೇ ಬೇಡ. 1 ರೂಪಾಯಿ ಆರಂಭದಲ್ಲಿ ಇವರೇ ಅಂದ್ರು ಭಕ್ತಿ ಇಂಪಾರ್ಟೆಂಟ್. ಇಲ್ಲ
ಅದನ್ನೇ ಕನ್ಫ್ಯೂಸ್ ಇವ್ರು ಗಣೇಶ ನೀಡಲ್ಲ ಏನಂದ್ರು ಇಲ್ಲ ಪಿಳ್ಳಾರಿ ಅದ್ರ ಮೇಲೆ ಇಲ್ಲ ನೀವು 3 ಜನ ಫುಲ್ ಕನ್ಫ್ಯೂಷನ್. ನಾವು ದುಡ್ಡು ಬೇಡ ಅಂತ ನಾವು ಹೇಳ್ತಾನೆ ಇಲ್ಲ, ದುಂದು ವೆಚ್ಚ ಬೇಡ ಅಂತ ನಾವು ಹೇಳ್ತಾ ಇರೋದು. ಈಗ ಒಂದ್ ನಿಮಿಷ ಅದನ್ನ ಕ್ಲಾರಿಫೈ ಮಾಡ್ಬಿಡ್ತೀನಿ. ಅವ್ರು ಹೇಳಿದ್ರೊಳಗೆ ಈಗ ನವರಾತ್ರಿ ಆಚರಣೆ ಮಾಡ್ಬೇಕಾದ್ರೆ ದುಡ್ಡು ಬೇಕಾಗಿಲ್ಲ ಅಂದ್ರೆ ತಿರ್ಗಿ ಅರ್ಥ ಮಾಡ್ಕೋಬೇಡಿ, ಖಾಲಿ ಹೊಟ್ಟೆ ಅಂತಲ್ಲ. ಈಗ ಫಾರ್ ಎಕ್ಸಾಂಪಲ್ ಸರಸ್ವತಿ ಪೂಜೆ 3 ದೇವಿಗಳನ್ನ ಪೂಜೆ, ಸರಸ್ವತಿ ಪೂಜೆ, ಆಯುಧ ಪೂಜೆ ಮತ್ತು ವಿಜಯದಶಮಿ ಅಂತ ಹಿಂಗೆ ಮಾಡುವಾಗ ಸರಸ್ವತಿ ಪೂಜೆ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಕೂಪಿಸೋದ್ ಕಾರಣ ಬಂಗಾರದ ಹಾಲೆ ತೋಡ್ಬೇಕು ಅಂತಿಲ್ಲ, ಪುಸ್ತಕಗಳನ್ನ ಇಟ್ಟು ಪೂಜೆ ಮಾಡ್ಬೇಕಲ್ವಾ. ಅದು ಲಕ್ಷ್ಮಿ ಸರ್, ನೀವ್ ಹೇಳ್ತೀರ ಲಕ್ಷ್ಮಿಗೆ ಇಲ್ಲ ಕೇಳಿಸ್ಕೊಂಬಿಡಿ ನೀವು. ಫಸ್ಟ್ ಸರಸ್ವತಿ ಪೂಜೆ ನಾನು ಹೇಳ್ತಿರೋದು ಪುಸ್ತಕಗಳನ್ನ ಇಟ್ಟು ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಹಿಂಗೆ ಕೇಳ್ತಾರೆ. ನಾನು ಚಿಕ್ಕ ಹುಡುಗ ಇದ್ದಾಗ ನಮ್ಮ ಮನೆಯಲ್ಲೆಲ್ಲ ಹೇಳ್ತಾ ಇದ್ರು ಪುಸ್ತಕಗಳನ್ನ ಇಟ್ಟು ಪೂಜೆ ಮಾಡಬೇಕಣೋ, ಜ್ಞಾನ ಭಕ್ತಿ ಕೇಳ್ಕೋಬೇಕು. ನಾನು ಎಲ್ಲ ಪುಸ್ತಕಗಳನ್ನ ಇಟ್ಬಿಟ್ಟೆ. ಯಾವುದು ಎಲ್ಲ ಪುಸ್ತಕ ಇಟ್ಬಿಟ್ರೆ ನೆಕ್ಸ್ಟ್ ಟೆಸ್ಟ್ ಇದೆಯಲ್ಲ ಯಾವುದು ಓದ್ತೀಯ ಅಂದರು. ಇಲ್ಲ ನಮ್ಗೆ ಯಾವ್ದು ಕಷ್ಟನೋ ಅದನ್ನೆಲ್ಲ ಇಟ್ಬಿಡ್ತೀವಿ. ಮ್ಯಾಥ್ಸ್ನಲ್ಲಿ ಕಷ್ಟ, ಇಂಗ್ಲೀಷ್ ಕಷ್ಟ, ಸೋಷಿಯಲ್ ಕಷ್ಟ, ಸಂಸ್ಕೃತ ಕಷ್ಟ ಇರಬೇಕು. ಇನ್ನು ಆಯುಧ ಪೂಜೆ ಅಂತಂದರೆ ದೊಡ್ಡ ಕತ್ತಿ ಮಚ್ಚು ಲಾಂಗ್ಗಳೆಲ್ಲ ಇಲ್ಲ, ಮನೆಯಲ್ಲಿ ಇರೋದು ಏನು ಇಲ್ಲದೆ ಇರುವಂಥ ಮನೆಯಲ್ಲಿರುವಂಥ ಯೂಸ್ ಮಾಡೋ ಅಡುಗೆ ಮನೇಲಿ ಇರೋದೇ ಮಾಡೋದು. ಇನ್ನು ವಿಜಯದಶಮಿ ಬಂದಾಗ ಏನು ಖರ್ಚು ಮಾಡ್ತೀವಿ ನಾವು, ಬನ್ನಿ ಎಲೆನ ಕೋಟಿಂಗ್ ಮಾಡ್ತಾ ಇರ್ತೀವಿ. ನಾವು ಹೇಳ್ತೀವಿ ಮೈಸೂರಿಗೆ ಹೋಗ್ಬೇಕಾದ್ರೆ ಇವಾಗ ಆಗಲೇ ಹೇಳಿದ್ರೆ 2,000 ರೂಪಾಯಿ ಕೊಡ್ತೀವಿ. ಇವಾಗೆಲ್ಲ ಹೆಂಗಸರಿಗಂತ ಬಿಟ್ಟಿ ಬಸ್ ಇರೋದ್ರಿಂದ ಓಡಾಡ್ಕೊಂಡು ಬರ್ಬೋದು. ಅದರಿಂದ ನಾವು ದುಂದು ವೆಚ್ಚ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ಬೋಲ್ಡ್ ಇಟಾಲಿಕ್ಸ್ ಅಂಡರ್ಲೈನ್. ದುಂದು ವೆಚ್ಚ ಬೇಡ ಅಂತ ಹೇಳ್ತಾ ಇದೀವಿ ಹೊರತು ದುಡ್ಡು ಖರ್ಚಲೇ ಮಾಡಬಾರ್ದು ಅಂತ ಹೇಳ್ತಿಲ್ಲ. ನಮ್ಮ ಸಂಸಾರ ನಡೆಸಬೇಕು, ಜೀವನ ನಡೆಸಬೇಕು ಅಂದ್ರೆ ನಮಗೆ ದುಡ್ಡು ಬೇಕಲ್ವಾ. ಒಂದು ಮಿನಿಮಮ್ ಆಗಿ ಇಷ್ಟು ದುಡ್ಡು ಅಂತ ಬೇಕಾಗುತ್ತೆ. ಅದನ್ನ ನಾವು ಮಿತವ್ಯಯ ಅಂತ ಕರಿತೀವಿ. ಅದನ್ನೇ ಹಬ್ಬದಲ್ಲೂ ಅದನ್ನೇ ಮಾಡಬಹುದು, ದುಂದು ವೆಚ್ಚ ಇಲ್ದೇನೆ ಹಬ್ಬ ಮಾಡಬಹುದು ಅಂತ ನಾವು ಮಾತಾಡ್ತಾ ಇರೋದು. ಅವರು ಏನ್ ಹೇಳಿದ್ರು ಬಹಳ ಸಿಂಪಲ್ ಆಗಿ ಹಬ್ಬಗಳು ಮಾಡೋದು ಅಂತ ಹೇಳಿದ್ರಲ್ಲ, ಅವ್ರ ಸಿಂಪ್ಲಿಸಿಟಿ ಯಾವ ಲೆವೆಲ್ಗಿತ್ತು ಅಂದ್ರೆ ಮೊದಲು ಯುಗಾದಿ ಹಬ್ಬ ಪ್ರಾರಂಭದಲ್ಲಿ ಅತ್ತೆ ಮನೆಗೆ ಹೋಗ್ಬೇಕು, ಹೋದಾಗ ಅಳಿ ಅಂದ್ರೆ ಬರ್ತಾ ಹಬ್ಬಕ್ಕೆ ಅನ್ನೋದು ತಗೊಂಬನಿ ಅಂದ್ರೆ ಬೇವಿನ ಸೊಪ್ಪು ತಗೊಂಡೋಗಿದ್ದಾರೆ ದುಡ್ಡು ಉಳ್ಸೋಕ್ಕೆ. ಸರಳತೆ ಅದು. ಬೇವಿನ ಸೊಪ್ಪು ಮಾವಿನ ಸೊಪ್ಪು ಸಾಕಾ? ಅದು ಸಾಧ್ಯವೇ ಇಲ್ಲ ಇದು. ಯಾಕೆಂದ್ರೆ ನೀವು 5 ಪೂಜೆ ಸಾಕಲ್ವಾ, ಬೇವು ಬೆಲ್ಲ ಇದ್ರೆ ಅದು ಹಬ್ಬದ ಸಂಭ್ರಮ ಅಂತ ಒಂದಿರುತ್ತಲ್ಲ. ಅದು ಆರಂಭದಲ್ಲಿ ಮದುವೆ ಆದ ಆಮೇಲೆ ನೀವು ದುಂದು ವೆಚ್ಚ ಮಾಡೋದು ಅದೆಲ್ಲ ಏನು ಹೇಳಿದ್ರಲ್ಲ, ಅವರವರ ಲೆವೆಲ್ ಅಲ್ಲಿ ನಾನು 5,000ದಲ್ಲಿ ನಾನು ಪೂಜೆ ಮಾಡ್ತೀನಿ, ಇನ್ನೊಬ್ಬರು 50, ಮತ್ತೊಬ್ಬರು 5 ಲಕ್ಷ, ಅವರವರ ಅಂತಸ್ತು ಬೇರೆ ಇರುತ್ತೆ. ಬಟ್ ಅವರ ಲೆವೆಲ್ಗೆ ಆ ಹಣ ಬೇಕೇ ಬೇಕು, ಅವರ ಹಣ ಬೇಕು. ಈಗ ಸಬ್ಜೆಕ್ಟಿವ್ ಸಬ್ಜೆಕ್ಟಿವ್ ಬಂದ್ವಿ ನಾವು ಅಂದ್ರೆ ಅವರವರ ಲೆವೆಲ್ ಮಾಡ್ಕೊಳ್ಳಿ. ಟ್ರ್ಯಾಕಿಗೆ ಬಂದ್ರಿ ಇವಾಗ. ಅವರವರ ಲೆವೆಲ್, ನಿಮ್ ಲೆವೆಲ್ ಬೇರೆ ಸರ್. ನೀವು ಹೆಂಗ್ ಬೇಕಾದ್ರೂ ಮಾಡ್ತೀರಿ, ನಮ್ಮ ಹತ್ರ ಇಷ್ಟೇ ಇರೋದು, ಈ ಬಜೆಟ್ ಅಲ್ಲಿ ನಾವು ಮಾಡ್ತೀವಿ. ಆಯ್ತು, ಅದಕ್ಕೊಂದು ಎಕ್ಸಾಂಪಲ್ ಇದೆ. ಅದಕ್ಕೊಂದು ಎಕ್ಸಾಂಪಲ್ ಏನ್ ಗೊತ್ತಾ, ಅದೇ ತರನೇ ಆಯುಧ ಪೂಜೆಗೆಲ್ಲಾನು ಅರ್ಶಿನ ಕುಂಕುಮ ಇಟ್ಟು ಹೂವು ಇಡಬೇಕು. ಹೂವು ತರಲಿಲ್ಲ ನಮ್ಮ ಫ್ರೆಂಡ್ ವಿಶ್ವ, ಅವನ್ನೆಲ್ಲ ಇಟ್ಟ ಅರ್ಶಿನ ಕುಂಕುಮ ಇಟ್ಟ. ಹೆಂಡತಿ ಬಂದಾಗ ಇಲ್ಲಿ ನಾಲ್ಗೆ ತೆಗಿ ಅಂತ ಹೆಂಡತಿಗೆ ಹೇಳ್ದ, ಅಂದ್ಲಳು. ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟ. ಯಾಕೆ ಅಂತಂದ್ರೆ ನಿನ್ನ ನಾಲ್ಗೆಗಿಂತ ಹರಿತವಾದ ಯಾವುದಿದೆಯಮ್ಮ, ಸಾಕಿಷ್ಟು ದುಡ್ಡೇ ಖರ್ಚಾಗ್ಲಿಲ್ಲ. ಅದು ಆ ಪಾರ್ಟಿ. ಸ್ವತಃ ಗುಂಡೂರಾಯರು ಏನು ದುಡ್ಡೇ ಬೇಡ ಹಂಗೆ ಮಾಡ್ಬೋದು ಅಂತ ಹೇಳ್ತಾರ ಗುಂಡೂರಾಯರು. ಅಂದ್ರೆ ದುಡ್ಡು ಕಮ್ಮಿ ಖರ್ಚು ಮಾಡಿ ಅಂತಾರ ಗುಂಡೂರಾಯರು. RBI ಕೆಲಸ ಮಾಡಿದವರು ದುಡ್ಡನ್ನು ಪ್ರಿಂಟ್ ಮಾಡ್ತಾರಲ್ಲ ಅಲ್ಲೇ ಕೆಲಸ ಮಾಡ್ತಾರೆ. ಮೇಡಮ್, ಸಿಂಪ್ಲಿಸಿಟಿನೂ ಹೆಂಗೆಲ್ಲ ಎಡವಟ್ ಮಾಡುತ್ತೆ ಅನ್ನೋದಕ್ಕೆ ಇವತ್ತೇ ನನಗೊಂದು ತಾಜಾ ಉದಾಹರಣೆ ಆಗಿದೆ. ಏನ್ ಗೊತ್ತಾ, ನ್ಯೂಸ್ 18ನಲ್ಲಿ ಒಂದು ಅರಟೆ ಕಾರ್ಯಕ್ರಮ ಇದೆ, ಬಾರಪ್ಪ ಅಂತ ನಮ್ಮ ಗುರುಗಳು ಕರೆದ್ರು. ನಾನು ರಾತ್ರಿ ಶಿವಮೊಗ್ಗ ಟ್ರೈನ್ ಹತ್ಬೇಕಾದ್ರೆ ಹೆಂಗೆ ಏನು ಹೊಸ ಬಟ್ಟೆ ಹಾಕೊಂಡು ಹತ್ತಕ್ಕಾಗುತ್ತೆ? ಇವತ್ತು ಹಬ್ಬ ಬೇರೆ, ಹೊಸ ಬಟ್ಟೆ ಏನು ಹಾಕೊಂಡು ಹತ್ತಲಿಲ್ಲ. ಹಳೇದೊಂದು ನೈಟ್ ಪ್ಯಾಂಟು, ಹಳೇದೊಂದು ಟೀ ಶರ್ಟು, ಬಾಗಿಲಲ್ಲಿ ಒಂದು ಬ್ಯಾಗ್ ಹಾಕೊಂಡು ಬಂದೆ. ಬರ್ತಾ ಇವ್ರು ಫೋನ್ ಮಾಡಿದ್ರು. ಎಷ್ಟು 9 ಗಂಟೆ ಆಗಿತ್ತು ಮೆಜೆಸ್ಟಿಕ್ಕಲ್ಲಿ ಇಳಿತೀನಿ. ಎಲ್ಲರೂ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಓಡಾಡ್ತಾ ಇದ್ದಾರೆ. ಇವ್ರು ಫೋನ್ ಮಾಡಿದ್ರು, ನಾನೇ ಬಂದು ಪಿಕ್ ಮಾಡ್ತೀನಿ ಕಣ, ಅಲ್ಲೇ ಇರೋ ನಮ್ಮನೇಲೆ ಫ್ರೆಶ್ ಅಪ್ ಆಗಿ ಹೋಗ್ಬಿಡೋಣ ಅಂತ. ಇವ್ರು ಅರ್ಧ ಗಂಟೆ ಲೇಟಾಗಿ ಬಂದರು. ನಾನು ಸುಮ್ಮನೆ ನಿಂತಿದ್ದೆ. ಇದನ್ನೇನು ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ ಅಥವಾ ನಾಚಿಕೆ ಬಿಟ್ಟು ಹೇಳ್ತಾ ಇದ್ದೀನಿ. ಯಾರೋ ಒಬ್ರು ನಾನು ನಿಂತಿರೋದು ನೋಡಿ ತೃತೀಯ ಲಿಂಗಿ ಅಷ್ಟು ದೂರ ಇದ್ದವ್ರು ಹತ್ರ ಬಂದು ಒಂದು ಚೀಟಿ ಕೊಟ್ಟು ಎದುರುಬೇಡಿ ಅಂತ ಹೋದ್ರು. ಆ ಚೀಟಿಲಿ ಏನಿತ್ತು ಗೊತ್ತಾ, ಜೀವನದಲ್ಲಿ ಕಷ್ಟಕ್ಕೆ ಎದುರಬೇಡಿ, ನೊಂದು ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ. ನನ್ನ ಬಟ್ಟೆ ನೋಡಿ ಹೇಳ್ತಾ ಇರೋದವಮ್ಮ, ನಿಮಗೆ ಹಣಕಾಸಿನ ಸಮಸ್ಯೆ ಆದಲ್ಲಿ ನಮ್ಮ ಜೊತೆಗೆ ಬನ್ನಿ ಕೆಲಸ ಮಾಡೋಣ. ಅದಕ್ಕೇನೆ ನಾನು ಏನಾದರೂ ಟ್ರಿಮ್ ಆಗಿ ಡ್ರೆಸ್ ಮಾಡ್ಕೊಂಡ್ ಬಂದಿದ್ರೆ ನಮ್ಗೆ ಇತ್ತ ಸಿಂಪ್ಲಿಸಿಟಿ ಏನಾದರೂ ವರ್ಕೌಟ್ ಆಗ್ತಿತ್ತ? ನಮ್ಮ ಪಾಂಡವರು ಕಾಮ್ಯಕ ಒಂದಲ್ಲಿ ಇದ್ರಲ್ಲ ವನವಾಸದಲ್ಲಿ, ಏನು ಧರ್ಮರಾಯ ಪ್ರತಿ ದಿನಾನು ಹಬ್ಬನೇ ಮಾಡ್ತಾ ಇದ್ದ. ಅವನೇನು ನಾವು ಕಾಡಲ್ಲಿದ್ವಿ, ನಾವು ನಿರ್ಗತಿಕರು, ನಾವು ಬಡವರು ಅಂತ ಅಳ್ತಾ ಕೂರ್ಲಿಲ್ವಲ್ಲ. ಅವ್ನು ಪ್ರತಿ ದಿನಾನು ಹಬ್ಬನೇ. ಯಾರ್ಯಾರೋ ಋಷಿಗಳು ಬರ್ತಾ ಇದ್ರು, ಯಾರ್ಯಾರೋ ಮುನಿಗಳು ಬರ್ತಾ ಇದ್ರು, ಎಲ್ಲರಿಗೂ ಊಟ ಹಾಕ್ತಾ ಇದ್ದ. ದಿನಾನು ಒಂದು ನಿತ್ಯೋತ್ಸವ, ಬದುಕು ಒಂದು ನಿತ್ಯೋತ್ಸವ ಇದ್ದ ಹಾಗೆ, ಒಂದು ಮಹೋತ್ಸವ ಇದ್ದ
ಹಾಗೆ ಪ್ರತಿ ಕ್ಷಣನೂ ಕೂಡ ನಾವು ಸಂಭ್ರಮಿಸಬೇಕು. ದುಡ್ಡಿಂದ ಅಲ್ಲ, ಸಂತೋಷದಿಂದ, ಹರ್ಷದಿಂದ. ನಮಗೆ ಇಷ್ಟಪಡೋರು ನಮ್ಮ ಜೊತೆ ಇದ್ದಾರೆ ಅಂತಂದ್ರೆ ಅದಕ್ಕಿಂತ ಇನ್ನೊಂದು ಹಬ್ಬನ. ಅದೇ ನಮ್ಮ ಕೌರವರು ಹಸ್ತಿನಾವತಿಯಲ್ಲಿ ಇದ್ರಲ್ಲ, ಹೆಂಗಿತ್ತು ಅವ್ರಿಗೆ? ಅರಮನೆ ಇತ್ತು, ಅಧಿಕಾರ ಇತ್ತು, ರಾಜ್ಯ ಇತ್ತು. ಏನು ಮಾಡಿದ್ರು ಉಮೇಶ್ ಅವರೇ? ಗುರುಗಳೇ ನೀವು ಹೇಳಿ, ಏನು ಮಾಡಿದ್ರು? ಒಂದು ದಿನನಾದರೂ ನೆಮ್ಮದಿಯಾಗಿ ಊಟ ಮಾಡೋಕ್ಕಾಯ್ತಾ ಕೌರವನಿಗೆ? ಅದೇ ಅಲ್ವಾ ಹಬ್ಬ ಅಂದರೆ. ದುಡ್ಡು ಬೇಡ ನಮಗೆ, ದುಡ್ಡು ಎಷ್ಟು ಬೇಕೋ ಅಷ್ಟು ಬೇಕು, ಆದರೆ ದುಡ್ಡೇ ಹಬ್ಬ ಅಲ್ಲ. ದುಡ್ಡಿಂದನೇ ಹಬ್ಬ ಮಾಡ್ತೀವಿ ಅಂದ್ರೆ ಅದು ಸುಳ್ಳು. ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಆದರೆ ಒಂದು ಕಾಡಲ್ಲಿದ್ದರು ಪಾಂಡವರು, ಅವ್ರ ಹತ್ರ ಏನು ಬೇಕಾದರೂ ಸಿಗ್ತಕ್ಕಂಥ ಹೋಟೆಲ್ಲೇ ಇತ್ತು, ಅಕ್ಷಯ ಪಾತ್ರೆ ಅಂತ. ಹೌದು. ಅಕ್ಷಯ ಪಾತ್ರೆಗೆ ಜಾಮೂನು ಬೇಕು ಅಂದರೆ ಕೊಡೋದು, ಜಿಲೇಬಿ ಬೇಕು ಅಂದರೆ ಕೊಡೋದು. ಬಂದ ಋಷಿಗಳಿಗೆ 1,00,000 ಜನ ದೂರ್ವಾಸ ಮುನಿಗಳಿಗೆ ಗ್ಯಾಂಗ್ ಬಂದಾಗ ಅಷ್ಟು ಜನಕ್ಕೆ ಆಹಾರ ಸಿಕ್ತು. ಅವ್ರು ಯಾವತ್ತೂ ಆಹಾರಕ್ಕೆ ತೊಂದರೆ ಪಟ್ಟವ್ರಲ್ಲ. ಆ ಥರ ಸೋರ್ಸ್ ಬೇಕು ಅಂತ ಹೇಳೋದು, ಅದನ್ನು ನಾನು ಹಣ ಅಂತ ಹೇಳ್ತಾ ಇರೋದು. ಅದು ಅಕ್ಷಯ ಪಾತ್ರೆ ಆಗ್ಬೋದು, ಇದು ಹಣ ಅಲ್ವಾ? ಆದ್ದರಿಂದ ಹಣ ಇದ್ದರೆ ನೀವು ಮಾಡ್ಬೋದೇ ವಿನಃ ಹಬ್ಬ ಅಂದರೆ ಏನು? ಹ ಅಂದರೆ ಹ ಅಂತ ಸಂತೋಷ, ಬ ಅಂದರೆ ಬನ್ನಿ, ಹಬ್ಬಕ್ಕೆ ಬನ್ನಿ, ಗೆಳೆಯರೇ ಬನ್ನಿ, ಬಂಧುಗಳೇ ಬನ್ನಿ ಅಂತೆಲ್ಲ ಸಾಮೂಹಿಕವಾಗಿ. ಹಬ್ಬ ಕೇವಲ ಆಚರಣೆಯಲ್ಲ, ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಹಬ್ಬ ಅಂತಕ್ಕಂಥದ್ದು ನಮ್ಮ ಸಂಪ್ರದಾಯದ ಒಂದು ವಿಧಾನ, ನಮ್ಮ ಆಚರಣೆಗಳ ವಿಧಾನ, ಬಂಧು ಬಳಗವನ್ನು ಹತ್ತಿರ ಕರೆಸ್ತಕ್ಕಂಥ ಒಂದು ಅವಕಾಶ, ಎಲ್ಲರ ಜೊತೆ ಸಂತೋಷ ಹಂಚಿಕೊಳ್ಳುವ ಒಂದು ಸಮಾರಂಭಕ್ಕೆ ಹಬ್ಬ ಅಂತ ಹೇಳ್ತೀವಿ. ನೀವು ಏನು ಇಲ್ಲದೆ ಮನೆ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ಒಳಗಡೆ ಕೇಳೋಣ. ಇವ್ರೇನಂದ್ರು ದುಂದು ವೆಚ್ಚ ಮಾಡಬಾರ್ದು ಹಬ್ಬ ಸಂದರ್ಭದಲ್ಲಿ. ಹಬ್ಬ ಅಂದ್ರೇನು? ನಮ್ಮ ಹತ್ರ ಏನಿದೆ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತಾರಲ್ಲ, ಅಷ್ಟು ದುಡ್ಡು ಖರ್ಚು ಮಾಡಬೇಕು, ಹಬ್ಬ ಮಾಡಬೇಕು ಅಂತೇಳಿ. ನೀವಂದ್ರೆ ಸಂಭ್ರಮ ಪಡಬೇಕು, ಸಂತಸ ಅವಾಗ ಬರುತ್ತೆ. ನಾನು ಹೇಳಿದ್ನಲ್ಲ, ಹೊಸ ಬಟ್ಟೆ ಹಾಕಿದಾಗ, ಹೊಸ ಆಭರಣ ಹಾಕಿದಾಗ ಒಂದು ಹೊಸ ನವೋಲ್ಲಾಸ ನಮ್ಮಲ್ಲಿ ತುಂಬುತ್ತೆ, ಒಂದು ಜೋಶ್ ಬರುತ್ತೆ ಅಂತೇಳಿ. ಈಗ ನಮ್ಮ ನೆಕ್ಸ್ಟ್ ಜನ್ರೇಷನಿಗೆ ಪಾಸ್ ಮಾಡಬೇಕಲ್ಲ ಸರ್. ಇಷ್ಟೇ ದುಡ್ಡಿರೋದು, ಹಬ್ಬ ಅಂದರೆ ನಾವು ಹಿಂಗೆ ಆಚರಣೆ ಮಾಡಬೇಕು ಅಂದರೆ ಅವ್ರಿಗೆ ಏನು ಮೆಸೇಜ್ ಕೊಟ್ಟಂಗಾಗುತ್ತೆ? ಏನು ಮೆಸೇಜ್ ಕೊಟ್ಟಂಗೆ ಆಗತ್ತೆ ಅಂದರೆ, ದುಂದು ವೆಚ್ಚ ಮಾಡಿ ಒಂದೇ ಹಬ್ಬಕ್ಕೆ ಎಲ್ಲ ಖರ್ಚು ಮಾಡ್ಕೊಬೇಡ. ಹಾಗೆ ನೋಡೋಕೆ ಮೈನ್ ಅಲ್ಲ, ದುಂದು ವೆಚ್ಚನೇ ಮಾಡ್ತಾರೆ. ದುಂದು ವೆಚ್ಚ ಮಾಡಬೇಡ ಅಂತ ಏನು ಪಾಠ ಹೇಳ್ಕೊಡ್ತೀರಾ? ದುಂದು ವೆಚ್ಚ ಅಂದ್ರೇನು? ಇವಾಗ ನಿಮ್ಮ ಸೀರೆಗೆ 5,000 ರೂಪಾಯಿ ಅಂತ ಇಟ್ಕೊಳ್ಳಿ, ಅಲ್ಲ ಇನ್ನೂ ಜಾಸ್ತಿ ಇರ್ಬೋದು. ಎಕ್ಸಾಂಪಲ್ ಹೇಳಿದ್ರೆ 5,000 ರೂಪಾಯಿ ಇರೋ ಸೀರೆನ ಸುಮ್ಮನೆ ಅಲ್ಲ. ಇವಾಗ ನಮ್ಮ ಬೆಂಗಳೂರಲ್ಲಿ ತೊಗೊಂಡ್ರೆ 20 ರೂಪಾಯಿಗೂ ಟೀ ಕುಡಿಬೋದು, 150 ರೂಪಾಯಿಗೂ ಟೀ ಕುಡಿಬೋದು. ಟೀ ಕುಡಿಯೋದು ನಮಗೆ ಭಾಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು 20 ರೂಪಾಯಿಗೆ ಹೋಗೋ ಟೀ ಕುಡಿಲೇಬೇಡ, ಬೀದಿಲಿ ನಿಂತ್ಕೊಂಡು ಕಪ್ನಲ್ಲಿ, ಪ್ಲಾಸ್ಟಿಕ್ ಕಪ್ನಲ್ಲಿ ಕುಡಿ ಅಂತ ನಾವು ಹೇಳಲ್ಲ. ಯಾವುದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಖರ್ಚು ಮಾಡು, ಅದನ್ನು ಇಟ್ಕೋಬೇಕು. ನಾವು ಒಂದಂತೂ ನಮ್ಮ ಸಂಸ್ಕೃತಿ ಬಗ್ಗೆ ಹೆಮ್ಮೆಯಿಂದ ಒಂದು ಮಾತು ಹೇಳ್ತೀನಿ. ಮುಖ್ಯವಾಗಿ ಇರೋದು 3ನೇ 4 ಹಬ್ಬ ಅಂತ ಹೇಳ್ತೀವಲ್ಲ, ಅಲ್ಲ. ನಮ್ಮಲ್ಲಿ 365 ದಿವಸನೂ ಹಬ್ಬ ತೆಗೆದು ನೋಡಿ, 365 ದಿವಸನೂ ಹಬ್ಬ. ಅದರೊಳಗೆ ಯಾವುದೋ 4-5 ನಾವು ಆರಿಸ್ಕೊಂಡಂಗೆ ಮಾಡ್ತಾ ಇದ್ದೀವಿ. ಯಾವ ಹಬ್ಬಕ್ಕೂ ಸಿಕ್ಕಾಪಟ್ಟೆ ದುಂದು ವೆಚ್ಚ ಬೇಕಾಗಿಲ್ಲ. ನಮ್ಮ ಶುರು ಆಗೋದೆ ಅಂತಂದರೆ ಪ್ರಕೃತಿ ಜೊತೆ ಲಿಂಕ್ ಆಗಿದೆ. ನಮ್ಮ ಕಾನ್ಸೆಪ್ಟ್ ಲಿಂಕ್ ಮಾಡಿರೋರು. ಟೇಕ್ ಫಾರ್ ಎಕ್ಸಾಂಪಲ್ 2-3 ಮಾತ್ರ ಹೇಳ್ಬಿಡ್ತೀನಿ. ಸಂಕ್ರಾಂತಿ ಹಬ್ಬ ತೊಗೊಂಡ್ರೆ ಯಾವತ್ತು ಅವು ಕಟಾವು ಬರುತ್ತೋ, ನಾವು ಏನೇನು ಬೆಳೆದಿದ್ದೀವೋ ಅದನ್ನೆಲ್ಲ ರಾಶಿ ಹಾಕಿ ಬೆಳೆಯೋಕ್ಕೆ ಸಹಾಯ ಮಾಡಿರೋ ದನ ಎತ್ತು ಅದನ್ನೆಲ್ಲ ಇಟ್ಕೊಂಡು ಅದಕ್ಕೆ ಅಲಂಕಾರ ಮಾಡ್ಕೊಂಡು ಹಿಂಗೆ ಹೋಗ್ತೀವಿ. ಅದಕ್ಕೆ ಯಾಕೆ ದುಂದು ವೆಚ್ಚ ಬೇಕು? ಇನ್ನು ಯುಗಾದಿಗೆ ಬನ್ನಿ, ಅವ್ರು ಹೇಳೋದನ್ನ ಬೇವಿನ ಸೊಪ್ಪು ನಾನು ತೊಗೊಂಡೋಗಿದ್ದೆ ಅಂತ. ಯಾಕೆಂದರೆ ಅವ್ರ ಮನೆ ಮಲ್ಲೇಶ್ವರದಲ್ಲಿ ಬೇವಿನ ಮರದ ರಸ್ತೆಯಲ್ಲಿದೆ, ಅದಕ್ಕೋಸ್ಕರ ಹಂಗೆ ಹೇಳಿದ್ದಾರೆ ಅಷ್ಟೇ. ಆದರೆ ಬೇವು ಬೆಲ್ಲ, 2 ಬೇವು ಬೆಲ್ಲ ಅಂತ ತಿನ್ಬಿಟ್ರೆ ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಸರ್ವಾರಿಷ್ಟ ವಿನಾಶಾಯ ಮಾಡೋಕ್ಕೆ ಯಾತಕ್ಕೆ ಸುಮ್ಮನೆ ದುಡ್ಡು ಖರ್ಚು ಮಾಡಬೇಕು? ಗಣೇಶನ ಹಬ್ಬದಂತೂ ಹೇಳಿದೆ, ಪಾಪ ಗಣೇಶ ಎಷ್ಟೇ ದೊಡ್ಡ ಹೊಟ್ಟೆ ಇದ್ರೂ ಅವನು ಎಕ್ಸ್ಪೆಕ್ಟ್ ಮಾಡೋದು ನಮ್ಮಿಂದ ಬರೀ ಇಷ್ಟು ಮೋದಕ ಅಷ್ಟೇ ಅಲ್ವಾ? ಇನ್ನು ಗರಿಕೆ ಹಾಕ್ಬಿಟ್ರೆ ಸಾಕು. ಅವನು ಗರಿಕೆ ಹಾಕ್ಬಿಟ್ಟು ನಮ್ಮ ಪಣ್ಣ ನಾವು ಗೊರಕೆ ಹೊಡಿತಾ ಮಲ್ಕೊಂಡ್ಬಿಡ್ಬೋದು. ಆಮೇಲೆ ದೀಪಾವಳಿ ಅಂತಂದರೆ ನಾವು ಮಹಾ ದೊಡ್ಡ ಸರಸರ ಪಟಾಕಿ ಡಮ ಅಂತ ಅಂದ್ಕೊಂಡಿದ್ದೀವಿ. ದೀಪ ಅದಕ್ಕೊಂದು ಸಂದೇಶ ಇದೆ. ಏನಂದರೆ ದೀಪಾವಳಿ ಹಬ್ಬದಲ್ಲಿ ಲೈಟ್ ಇರಲಿ, ಫೈಟ್ ಬೇಡ. ಜ್ಯೋತಿ ಇರಲಿ, ಜ್ವಾಲೆ ಬೇಡ. ದೀಪ ಇರಲಿ, ಕೋಪ ಬೇಡ ಅಂತ ಅವ್ರು ಹೇಳ್ದಂಗೆ ಸುಮ್ಮನೆ ಬಾಗಿಲ ಹತ್ರ ನಿಂತ್ಕೊಂಡ್ಬಿಟ್ಟು ಹಬ್ಬ ಬಂದಿದೆ ಅಂತ ಹಿಂಗೆ ಆ ಥರ ಅಂತಲ್ಲ. ನಮ್ಮ ಲೆವೆಲ್ ಏನಿದೆಯೋ ಅದಕ್ಕೆ ನೋಡ್ಕೊಂಡು ಖರ್ಚು ಮಾಡಿ ಮುಂದಿನ ಜನ್ರೇಷನ್ ಪಾಸ್ ಮಾಡ್ಬೇಕಾದ್ರೆ ನಾನು ಯಾವ ಜನ್ರೇಷನಲ್ಲಿ ಇದ್ದೀನೋ ನನ್ನ ಲೆವೆಲ್ ಏನಿದೆ ನೋಡಿಕೊಂಡು ಆ ಲೆವೆಲ್ಗೆ ಮಾಡೋಕ್ಕೆ ಅಂತ ಮುಂದಿನ ಜನ್ರೇಷನ್ ಪಾಸ್ ಮಾಡೋಣ.